ಮೇಡಮ್ ಅದು ಮಾಮೂಲಿ ಗಡ್ಡೆ ಅಂತ ಬಿಡ್ಕಂಡ್ ಅವರು ದೊಡ್ಡದಾಯ್ತು ಹಾಸ್ಪಿಟ್ಲಿಗೆ ಹೋದಾಗ ಇದು ಕ್ಯಾನ್ಸರ್ ಗಡ್ಡೆ ಅಂತಂದು ಅವ್ರು ಹೇಳಿದ್ರು. ನಾವು ದಾವಣಗೆರೆಯಲ್ಲಿ ಕೊಡ್ಸಿದ್ದೀವಿ, ಅಲ್ಲಿ ಕೊಡ್ಸಿ ಬಂದ್ವಿ. ಅಲ್ಲಿ ಏನು ಹೊರಗೆ ಕಾಲಿಲ್ಲಕ್ಕೆ ನಾವು ಇಲ್ಲಿ ಬಂದು ತೋರಿಸಿದ್ವಿ ಮೇಡಮ್. ಇಲ್ಲ ಮೇಡಮ್, ಇಲ್ಲಿ ಹೇಳೋದು ಇದನ್ನು ಒಯ್ದ ಮೇಲೆ ಏನು ಯೋಚನೆ ಇಲ್ಲ, ಇವು ಆರಾಮಾಗಿ ಕೆಲ್ಸಕ್ಕೆ ಹೋಗ್ತಾರೆ ಮೇಡಮ್. ಇವಾಗ ಮೇಡಮ್ ಇಲ್ಲಿ ಫಸ್ಟಿಗೆ ನೋಡಿದಾಗ ಅವ್ರು ಉಳಿಯಲ್ಲ ಅನ್ಕೊಂಡಿದ್ವಿ, ಇವಾಗ ಚೆನ್ನಾಗಿದ್ದಾರೆ ಮೇಡಮ್. ಇಲ್ಲಿ ಹೇಳೋದು ಮೆಡಿಸಿನ್ ಒಯ್ದಂಕಿಲಿಗೆ. ನಮಸ್ತೆ, ಹೇಳಿ ಮೇಡಮ್. ವಾಗೀಶ್ ಅಂತ. ನಾವು ಅರ್ಕಮಳಿಯಿಂದ ಶೃಂಗಾರ್ ತೋಟ್ಲಿದ್ದ ಬರ್ತಾಯಿದ್ವಿ. ನಮ್ಮ ಚಿಕ್ಕಮ್ಮ ರೂಪವತಿ ಅಂತ, 36 ಮೇಡಮ್. ಗೊತ್ತಾ, ರೀಸೆಂಟಾಗಿ ಒಂದು 4 ತಿಂಗಳಾಯ್ತು ಮೇಡಮ್. ಮೇಡಮ್ ಅದು ಮಾಮೂಲಿ ಗಡ್ಡೆ ಅಂತ ಬಿಡ್ಕಂಡ್ ಅವರು ದೊಡ್ಡದಾಯ್ತು ಹಾಸ್ಪಿಟ್ಲಿಗೆ ಹೋದಾಗ ಇದು ಕ್ಯಾನ್ಸರ್ ಗಡ್ಡೆ ಅಂತಂದು ಅವ್ರು ಹೇಳಿದ್ರು. ಎದೆ ಐತೆಲ್ಲ ಆಗಿತ್ತು ಮೇಡಮ್, ಎದೆ ಭಾಗದಲ್ಲಿ. ನೋಡ್ಕೊಂಡಿಲ್ಲ ಮೇಡಮ್, ಬಿಟ್ಕೊಂಡ್ಬಿಟ್ಟಾರ. ಅದು ಏನಾಗುತ್ತೆ ಅಂತಂದು ಅವ್ರು ಹೋಗಿ ತೋರಿಸ್ದಾಗ ಇದು ಕ್ಯಾನ್ಸರ್ ಗಡ್ಡೆ ಅಂತಂದು ಹೇಳಿದ್ರು. ನಾವು ದಾವಣಗೆರೆಯಲ್ಲಿ ಕೊಡ್ಸಿದ್ದೀವಿ, ಅಲ್ಲಿ ಕೊಡ್ಸಿ ಬಂದ್ವಿ. ಅಲ್ಲಿ ಏನು ಹೊರಗೆ ಕಾಲಿಲ್ಲಕ್ಕೆ ನಾವು ಇಲ್ಲಿ ಬಂದು ತೋರಿಸಿದ್ವಿ ಮೇಡಮ್. ಇಲ್ಲ ಮೇಡಮ್, ಆಪರೇಷನ್ ಮಾಡಿಸಿಲ್ಲ. ಇಲ್ಲ ಮೇಡಮ್, ಯಾರಿಗೆ ಇದ್ದಿಲ್ಲ, ಅವ್ರಿಗೆ ಫಸ್ಟ್ ಟೈಮ್. ಇಲ್ಲ ಮೇಡಮ್, ಇಲ್ಲಿ ಹೇಳೋದು ಇದನ್ನು ಒಯ್ದ ಮೇಲೆ ಏನು ಯೋಚನೆ ಇಲ್ಲ, ಇವು ಆರಾಮಾಗಿ ಕೆಲ್ಸಕ್ಕೆ ಹೋಗ್ತಾರೆ ಮೇಡಮ್. ಇವಾಗ ಮೇಡಮ್ ಇಲ್ಲಿ ಫಸ್ಟಿಗೆ ನೋಡಿದಾಗ ಅವ್ರು ಉಳಿಯಲ್ಲ ಅನ್ಕೊಂಡಿದ್ವಿ, ಇವಾಗ ಚೆನ್ನಾಗಿದ್ದಾರೆ ಮೇಡಮ್. ಇಲ್ಲಿ ಹೇಳೋದು ಮೆಡಿಸಿನ್ ಒಯ್ದಂಕಿಲಿಗೆ. ಅವಾಗ ವೀಕ್ ಆಗಿದ್ರು ಮೇಡಮ್ ಅವರು, ಇವಾಗ ಆರಾಮಾಗಿದ್ದಾರೆ ಮೇಡಮ್. ಇವಾಗ ಖಾಲಿ ಆಗಿರಕ್ ನಾವು ಬಂದು ತಗೊಂಡ್ ಹೋಗಕ್ ಬಂದೀವಿ ಮೇಡಮ್. ಚೆನ್ನಾಗಿ ಮಾಡ್ತಾರೆ ಮೇಡಮ್. ಫಸ್ಟಿಗೆ ಅಷ್ಟಕ್ಕ ನಾವು ಊಟ ಮಾಡ್ತಿದ್ರ ಮೇಡಮ್, ಈ ಮೆಡಿಸಿನ್ ತಂದಂಕಿಲಿಗೆ ಚೆನ್ನಾಗಿ ಊಟ ಮಾಡ್ತಾರೆ. ಎಲ್ಲ ಅಡ್ಡಾಡ್ತಾರೆ ಮೇಡಮ್, ಕೆಲ್ಸಕ್ಕೆ ಹೋಗ್ತಾರೆ. ಅಲ್ಲೇ ಅಕ್ಕಪಕ್ಕದಲ್ಲಿ ಯಾರು ಮುಂಚೆಣ ಪಂಚಣ ಅರ್ಸಾಕ್ ಕೇಳಿದ್ರೆ ಹೋಗ್ತಾರೆ ಮೇಡಮ್. ಫೇಸ್ಬುಕ್ ಅಲ್ಲಿ ಹಂಗ ಇನ್ಸ್ಟಾಗ್ರಾಮ್ ಅಲ್ಲಿ ಬಂತ ಆರಾಮಾಗುತ್ತೆ ಅನ್ನಕ್ ಒಂದ್ ಕಾರಣಕ್ಕೆ ಇಲ್ಲಿ ಬಂದೆ ಮೇಡಮ್. ಅವಾಗ ಮೇಡಮ್ ಇದು ತೀರಾ ಗಡ್ಡಿ ದೊಡ್ಡದಾಗೈತಿ ನೋಡಪ್ಪ, ಇದು ಕೊಡಕ್ ಬರಲ್ಲ, ಈ ಮೆಡಿಸಿನ್ ಹೋಗಿ ಮೇಲೆ ಒಂದ್ ಸ್ಕ್ಯಾನ್ ಮಾಡ್ಸಂಬ ಎಲ್ಲೆಲ್ಲ ಐತಂದ್ ನಾವ್ ಹೇಳಿ ಮತ್ತೆ ಕೊಡ್ತೀವಿ ಅಂತ ಅಂದ್ರೆ ಮೇಡಮ್. ನಾನು ಅದಕ್ಕೆ ಇದು ಒಂದ್ಸತಿ ಮೆಡಿಸಿನ್ ಒಯ್ದು ನೆಕ್ಸ್ಟ್ ಅವ್ರನ್ನ ಕರ್ಕೊಂಬರೋಣಂತ. ಇವಾಗ ಏನಿಲ್ಲ, ಇವ್ನ್ ತಗೊಂಡ್ ಹೋಗಿ ಇವ್ನ್ ತೋರಿಸಿ ಒಂದು ಸ್ಕ್ಯಾನ್ ಮಾಡ್ಸ್ಕೊಂಡ್ ಆ ರಿಪೋರ್ಟ್ ತಗೊಂಬ, ನಾವು ಎಲ್ಲೆಲ್ಲ ಐತಿ ಅಂತ ಹೇಳ್ತಾ ಅಂದ್ರು.